ಪ್ರಸ್ತುತ ಇಸ್ರೇಲ್ನ ಜೈಲಿನಲ್ಲಿರುವ 4,500 ಮಕ್ಕಳು ಸೇರಿದಂತೆ ಒಟ್ಟು 11,000 ಪ್ಯಾಲೆಸ್ಟೈನ್ ಕೈದಿಗಳನ್ನು 90 ದಿನಗಳಲ್ಲಿ ಗಲ್ಲಿಗೇರಿಸುವ ಸಾಧ್ಯತೆ ಇದೆ. ಪ್ಯಾಲೆಸ್ಟೀನಿಯರ ಮರಣದಂಡನೆಗೆ ಅಧಿಕಾರ ನೀಡುವ ಕಾನೂನನ್ನು ಇಸ್ರೇಲ್ ಸಂಸತ್ತು ಅಂಗೀಕರಿಸಿದೆ. ಪ್ಯಾಲೆಸ್ಟೀನಿಯರಿಗೆ ಮರಣದಂಡನೆಯನ್ನು ಅಧಿಕೃತಗೊಳಿಸುವ ಕಾನೂನು ಅಂಗೀಕಾರವಾದ ಬಳಿಕ ರಾಷ್ಟ್ರೀಯ ಭದ್ರತಾ ಸಚಿವ ಬೆನ್ ಗ್ರೀವ್ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಸಂಸದರೊಂದಿಗೆ ಈ ಸಂಭ್ರಮವನ್ನು ಆಚರಿಸಿದರು. ಎಲ್ಲರಿಗೂ ಪಾನೀಯ ವಿತರಿಸಲಾಯಿತು. ಇದೊಂದು ಐತಿಹಾಸಿಕ ಕಾನೂನು ಎಂದು ಬಣ್ಣಿಸಿದ ಅವರು, ಶೀಘ್ರದಲ್ಲೇ ನಾವು ಅವರನ್ನು ಒಬ್ಬೊಬ್ಬರನ್ನಾಗಿ ಗಲ್ಲಿಗೇರಿಸುತ್ತೇವೆ ಎಂದರು. ವಾಸ್ತವವಾಗಿ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಿದಾಗ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹಾಜರಿದ್ದರು. ಮತದಾನದ ಸಂದರ್ಭ ವಿರೋಧ ಪಕ್ಷದ 48 ಸಂಸದರು ಮಸೂದೆಯ ವಿರುದ್ಧ ಮತ ಚಲಾಯಿಸಿದ್ದರು. ಒಬ್ಬ ಸಂಸದರು ಗೈರು ಹಾಜರಾಗಿದ್ದರು. ಕಾನೂನು ಅಂಗೀಕಾರದ ನಂತರ ಬಲಪಂಥೀಯ ನಾಯಕರು ಜೋರಾಗಿ ಚಪ್ಪಾಳೆ ತಟ್ಟಿದರು. ಈ ಘಟನೆಯ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ. ಇಸ್ರೇಲ್ ಹಮಾಸ್ ಸಂಘರ್ಷದ ಸಮಯದಲ್ಲಿ ನಡೆದ ಕೈದಿಗಳ ವಿನಿಮಯದಲ್ಲಿ ಪ್ಯಾಲೆಸ್ಟಿಯನ್ ಕೈದಿಗಳು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಎಂಬುದು ವಿರೋಧ ಪಕ್ಷದ ವಾದ. ಮಸೂದೆಯ ಮೇಲಿನ ಚರ್ಚೆಯ ಸಮಯದಲ್ಲಿ ವಿರೋಧ ಪಕ್ಷವು ಸಭಾತ್ಯಾಗ ಮಾಡಿತ್ತು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.